ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಅಂದ್ರೆ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 12ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಕುಜ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 7ನೇ ತಿಂಗಳು 2024ಕ್ಕೆ ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 19ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ನಾವು ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ಯಾವುದು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಯಾವ ದಿನಾಂಕಗಳಂದು ಮಳೆ ಬರುವ ಸಾಧ್ಯತೆಗಳಿದ್ದಾವೆ ಮತ್ತು ಯಾವ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಆರ್ದ್ರ ನಕ್ಷತ್ರದ ಮಳೆಯು 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಇರುತ್ತೆ. ಆದ್ರೆ ಮಳೆಯನ್ನ ನಿರೀಕ್ಷೆ ನಾವು ಮಾಡಬಹುದಾದಂತಹ ದಿನಾಂಕ 2 ಮತ್ತು 3ನೇ ತಾರೀಕಿನಂದು. ಇನ್ನು ಪುಷ್ಯ ನಕ್ಷತ್ರದ ಮಳೆಯು 5ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಸಹ ನಾವು ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ. ಇದು ಬಹಳ ದೊಡ್ಡ ಪ್ರಮಾಣದ ಮಳೆಯನ್ನ ನಮ್ಮ ಭಾರತ ದೇಶಕ್ಕೆ ತಂದುಕೊಡುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪುಷ್ಯ ನಕ್ಷತ್ರದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವವು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾ ಕಡೆಯೂ ಅಗಾಧ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಇದನ್ನ ನಮ್ಮ ರೈತಾಪಿ ವರ್ಗದವರು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದ್ದಾವೆ ಅಲ್ವಾ. ಯಾಕಂದ್ರೆ ಯಾವಾಗ ಮಳೆ ಆಗುತ್ತೆ ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ನೋಡಿ, ಈ ದಿನಾಂಕಗಳಂದು ಸ್ವಲ್ಪ ಮುಂಜಾಗ್ರತೆಯಾಗಿ ಏನೇನು ಪ್ರಿಪರೇಷನ್ ಬೇಕು ಅದನ್ನ ಮಾಡಿಟ್ಕೊಳ್ಳಿ. ಅದರಿಂದ ನಿಮ್ಮ ಜೀವನಕ್ಕೆ ಸಹ ಒಳ್ಳೇದಾಗ್ತದೆ. ನಮ್ಮ ರೈತಾಪಿ ವರ್ಗದವರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದ ಹಾಗೆ ಅಲ್ವಾ. ನಾವು ಊಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬೆಳೆ ಬೆಳಿಲೇಬೇಕು. ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಹೇಗೆ? ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ನಾಡಿನ ಬೆನ್ನೆಲುಬು. ನಿಮ್ಮ ಸುಖ ಸೌಖ್ಯಗಳು ವರ್ಧನೆಯಾಗಿ ನಿಮ್ಮ ಜೀವನ ಸಹ ಚೆನ್ನಾಗಿರ್ಬೇಕು ಅಂತ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ಮತ್ತೊಂದು ಹೊಸ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜೂನ್ 29ನೇ ತಾರೀಕಿನಂದು ಏನು ಶನಿಗ್ರಹ ವಕ್ರೀಗತನಾಗಿದ್ದಾನೆ, ಆ ಒಂದು ಪ್ರಭಾವದಿಂದ ಹಲವು ರಾಶಿಗಳಿಗೆ ಒಳ್ಳೆಯದು ಮತ್ತು ಹಲವು ರಾಶಿಗಳಿಗೆ ಕೆಡುಕನ್ನ ಹೇಳಿದ್ದೇವೆ. ಅದು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯ ಒಂದು ಪೇಜ್ಗೆ ಭೇಟಿಯನ್ನು ಕೊಟ್ರೆ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಎಲ್ಲಾ ರಾಶಿಯ ವಿಚಾರಗಳನ್ನ ತಿಳ್ಕೊಳ್ಬಹುದು. ಯಾವ ರೀತಿಯ ಫಲಾನುಫಲಗಳಿದೆ ಅನ್ನೋದನ್ನು ಸಹ ತಿಳ್ಕೊಳ್ಬಹುದು. ಅದರ ಜೊತೆಗೆ ಆ ಒಂದು ಶನಿಯ ವಕ್ರತ್ವದ ಪ್ರಭಾವದಿಂದಾಗಿ ಏನು ಕೆಡಕನ್ನ ಅನುಭವಿಸ್ತಾ ಇದ್ದೀರಲ್ಲ, ಅದರ ಜೊತೆಗೆ ನಿಮ್ಮ ಜಾತಕದಲ್ಲೂ ಸಹ ಏನಾದರೂ ಶನಿಯ ಪೀಡೆಗಳು, ಶನಿಯ ಕಾಟಗಳು ಇದ್ದ ಸಂದರ್ಭಕ್ಕೆ ಶನಿ ಪೀಡನೆಯಿಂದ ನೀವು ಆಚೆ ಬರಬೇಕು ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2024ರ 13/7/2024ರಂದು ದಾವಣಗೆರೆಯಲ್ಲಿ ನಡೆಸ್ತಾ ಇರತಕ್ಕಂತಹ ಬಹಳ ದೊಡ್ಡ ಮಟ್ಟದ ಶ್ರೀ ಶನಿ ಮಹಾ ಲಕ್ಷ ಬತ್ತಿಯ ಯಾಗ, ಲಕ್ಷ ಬತ್ತಿಗಳನ್ನ, ಶನಿ ಬತ್ತಿಗಳನ್ನ ಅಲ್ಲಿ ಬೆಳಗಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹಗಳು ನಮಗೆ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಶನಿ ಕಾಟದಿಂದ ಬಳಲ್ತಾ ಇರತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಒಬ್ಬೊಬ್ಬರು ನಿಮ್ಮ ಹೆಸರಿನಲ್ಲಿ 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬರಬೇಕು. 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬಂದು ನಾವು ಕುಂಡವನ್ನ ನಿರ್ಮಾಣ ಮಾಡಿರ್ತೇವೆ. ಜೊತೆಗೆ ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಪೂಜೆಯು ಸಹ ನಡೀತಾ ಇರುತ್ತೆ. ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಹತ್ರ ಅದನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ಆ ಕುಂಡದ ಒಳಗಡೆ ನೀವು ದೃಷ್ಟಿಯ ಇಳೆಯನ್ನ ತೆಗೆದು ಹಾಕಬೇಕು. ಹಾಕೋದ್ರ ಮುಖಾಂತರವಾಗಿ ನೀವು ಶನಿದೇವರ ಕೃಪೆಗೂ ಪಾತ್ರರಾಗ್ತೀರಿ, ಈಶ್ವರ ದೇವರ ಕೃಪೆಗೂ ಪಾತ್ರರಾಗ್ತೀರಿ. ಈ ಶನಿಯ ಕಾಟದಿಂದ ಏನು ಬಳಲ್ತಾ ಇರ್ತೀರಲ್ಲ,
ಆ ಒಂದು ಬಳಲಿಕೆಯು ಸಹ ನಿಮಗೆ ಹೋಗುತ್ತೆ. ಅದು ಯಾವ ರೀತಿಯಾಗಿ ಉರಿದು ಭಸ್ಮವಾಗುತ್ತೋ ಶನಿಯ ಪೀಡನೆಯೂ ಸಹ ನಿಮಗೆ ಅದೇ ರೀತಿಯಾಗಿ ಉರಿದು ಭಸ್ಮ ಆಗ್ತದೆ. ಹಾಗಾಗಿ ನಿಮಗೆ ಈ ಶನಿ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದು ತುಂಬಾ ದೊಡ್ಡ ಸಮಯ. ಯಾವುದೇ ರಾಶಿಯವರಾಗಿರ್ಲಿ, ನಿಮಗೆ ಶನಿ ಕಾಟ ಗೋಚಾರದಲ್ಲಾಗ್ಲಿ ಅಥವಾ ಇದೊಂದು ಜಾತಕದಲ್ಲಿ ವ್ಯವಸ್ಥೆ ಆಗಿದ್ದಿರ್ಲಿ, ಮೊದಲು ಆ ದಾವಣಗೆರೆಯಲ್ಲಿ ನಡೆಯುವಂತಹ ಶನಿಯ ಯಾಗಕ್ಕೆ ನೀವು ಬರಬೇಕು. ಇನ್ನು ಅದೆಷ್ಟೋ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಬೇರೆ ದೇಶಗಳಲ್ಲಿ ಇರ್ತಾರೆ, ಬರೋದಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರು ಏನ್ ಮಾಡಬಹುದು ಅಂತ ಅಂದ್ರೆ, ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರವನ್ನ ಕಳಿಸಿದ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಗಳನ್ನ ಮಾಡಿಸಿ ನಾವೇ ಆ ಎಳ್ಳು ಬತ್ತಿಯನ್ನ ಆ ಒಂದು ಕುಂಡದಲ್ಲಿ ಹಾಕುವಂತಹ ಕೆಲಸವನ್ನ ಮಾಡ್ತೇವೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಶನಿ ಪೀಡನೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನೀವು ಈ ಕೆಲಸವನ್ನ ಮಾಡಬಹುದು. ನಿಮಗೆ ಬರೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆ ಸಂಕಲ್ಪ ಸೇವೆಯ ಪೂಜೆಯನ್ನ ಒಂದು ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಸರಿನಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ. ಅದರ ಜೊತೆಗೆ ನಿಮ್ಮ ಮನೆಗೆ ಸಹ ಆ ಶನಿ ರಕ್ಷಾ ಕವಚದ ದಾರವು ಬರುತ್ತೆ. ತಿರುನಲ್ಲಾರು ದೇವಸ್ಥಾನದಲ್ಲಿ ಧರ್ಮೇಶ್ವರನ್ ಮತ್ತು ಶನಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತರುವಂತಹ ಆ ಶನಿ ರಕ್ಷಾ ಕವಚದ ದಾರವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಪೀಡನೆಗಳೆಲ್ಲವೂ ಸಹ ಹೋಗುತ್ತೆ. ಇನ್ನು ಅದೆಷ್ಟೋ ಜನರಿಗೆ ಜಾತಕದಲ್ಲಿರುವಂತಹ ಒಂದು ದೋಷಗಳಾಗಿರಬಹುದು, ಗೋಚಾರದ ಶನಿ ದೋಷಗಳಾಗಬಹುದು, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಪೀಡೆ, 7.5 ಶನಿ ಪೀಡನೆಗಳು ಇರಬಹುದು. ಅಂತಹ ಯಾವುದೇ ರೀತಿಯಾದಂತಹ ಶನಿ ಗೋಚಾರದ ಪೀಡೆ ಸ್ಥಾನಗಳಲ್ಲಿ ಸಂಚಾರ ಮಾಡೋದಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಶನಿ ದಶಾ ನಡೀತಾ ಶನಿ ದುಷ್ಟ ಸ್ಥಾನದಲ್ಲಿ ಸ್ಥಿತನಾಗಿ ನಿಮ್ಮ ರಾಶಿಯ ಮೇಲೋ, ಲಗ್ನದ ಮೇಲೋ, ಅಥವಾ ಬೇರೆ ಇನ್ಯಾವುದೋ ಸ್ಥಾನಗಳ ಮೇಲೋ ಪ್ರಭಾವವನ್ನು ಬೀರುವಂತಹ ಸಂದರ್ಭದಲ್ಲಿ ಈ ಒಂದು ಲಕ್ಷ ಶನಿ ಎಳ್ಳು ಬತ್ತಿಯನ್ನ ಹಚ್ಚುವ ಕಾರ್ಯಕ್ರಮಕ್ಕೆ ನೀವು ಬಂದು ಅಲ್ಲಿ ಲಕ್ಷ ಬತ್ತಿಗಳನ್ನ ಆ ಒಂದು ಹಚ್ಚೋದ್ರಿಂದ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನ ನೀವು ಸಿದ್ಧಿ ಮಾಡಬಹುದು. ಒಬ್ಬೊಬ್ಬರು 21 ಎಳ್ಳು ಬತ್ತಿಗಳನ್ನ ತೆಗೆದುಕೊಂಡು ಬರಬೇಕಾಗ್ತದೆ. ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರಬಹುದು, ಅಥವಾ ನಿಮ್ಗೆ ಅಲ್ಲೇ ಬೇಕಾದ್ರೆ ನಾವು ಸಹ ಕೊಡ್ತೀವಿ. ಆದ್ರೆ ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರೋದು ಅತ್ಯುತ್ತಮವಾದದ್ದು. ಯಾಕಂದ್ರೆ ನಿಮ್ಗೆ ಆ ಶನಿಯ ಭಯಭಕ್ತಿಗಳು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ತೊಂದರೆ ತಾಪತ್ರಗಳನ್ನೆಲ್ಲ ಹೇಳ್ತಾ, ಒಬ್ಬರಿಗೆ 21 ಶನಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸಂಖ್ಯೆ. ಹಾಗಾಗಿ 21 ಎಳ್ಳು ಗಂಟುಗಳನ್ನ ನೀವು ಮಾಡ್ಕೊಂಡು ಬಂದು ಅಲ್ಲಿ ಶನಿದೇವರ ಹತ್ರ, ಈಶ್ವರ ದೇವರ ಹತ್ರ ಇಟ್ಟು ಪೂಜೆಯನ್ನ ಮಾಡಿಸಿ ಅದನ್ನ ಆ ಕುಂಡದಲ್ಲಿ ಹಾಕಿ ಕೊನೆಯದಾಗಿ ಅದಕ್ಕೆ ನಾವು ಅಗ್ನಿಯನ್ನ ಕೊಡುವುದರ ಮುಖಾಂತರವಾಗಿ ಅದನ್ನ ಬೆಳಗಿಸುವ ಕೆಲಸವನ್ನ ಮಾಡ್ತೇವೆ. ಆ ಒಂದು ಲಕ್ಷ ಎಳ್ಳು ಬತ್ತಿಯು ಹೇಗೆ ಹತ್ತಿ ಉರಿದು ಭಸ್ಮವಾಗ್ತದೋ ಅದೇ ರೀತಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಉರಿದು ಭಸ್ಮವಾಗಿ ಶನಿದೇವರ ಕೃಪೆಗೂ ಸಹ ನೀವು ಪಾತ್ರರಾಗ್ತೀರಿ. ಅಲ್ಲಿ ಕೊನೆಯದಾಗಿ ಕೊಡ್ತಕ್ಕಂತಹ ರಕ್ಷೆಯನ್ನ ಪ್ರತಿನಿತ್ಯ ನೀವು ಹಣೆಗೆ ಹಂಚಿಕೊಳ್ಳೋದ್ರಿಂದ ನಿಮಗೆ ಶನಿಯ ಪೀಡನೆಗಳು ದೂರ ಆಗ್ತದೆ. ಆತ್ಮದ್ರ ಜೊತೆಗಾಗ್ಲೇ ಹೇಳಿದ ಹಾಗೆ ಶನಿಯ ರಕ್ಷಾ ಕವಚದ ದಾರವನ್ನು ಸಹ ನಾವು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತೆಗೆದುಕೊಂಡು ಬಂದಿರ್ತೇವೆ, ಅದನ್ನು ಸಹ ಕೊಡ್ತೇವೆ. ಅದನ್ನು ಸಹ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ನೆಮ್ಮದಿಯಾದ ವಾತಾವರಣ ಬರಬಹುದು. 13ನೇ ತಾರೀಕು ನಡೆಯುವಂತಹ ಈ ಶನಿ ಲಕ್ಷ ಎಳ್ಳು ಬತ್ತಿಯ ಹಚ್ಚುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಈಗ ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಈಗ ನೋಡಿ, ಗ್ರಹಗಳ ಒಂದು ಪರಿಸ್ಥಿತಿಗಳು, ಗ್ರಹಗಳ ಚಾರದ ಆಧಾರದಲ್ಲಿ ಜುಲೈನ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನಿಮ್ಮ ಸ್ವಂತ ಪ್ರಯತ್ನಗಳೆಲ್ಲ ಫಲವನ್ನ ಕೊಡ್ತಕ್ಕಂತಹ ಒಂದು ಮಾಸವಾಗಿರುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಮತ್ತು ವ್ಯವಸಾಯವನ್ನ ಮಾಡ್ತಕ್ಕಂಥವರಿಗೆ ವಿಶೇಷವಾಗಿ ನಿಮ್ಮೆಲ್ಲ ಪ್ರಯತ್ನಕ್ಕೂ ಮತ್ತು ಶ್ರಮಕ್ಕೂ ಉತ್ತಮ ರೀತಿಯಾದಂತಹ ಒಂದು ಪ್ರತಿಫಲಗಳು ಸಿಗ್ತಕ್ಕಂತಹ ತಿಂಗಳು. ನಿಮ್ಮ ಕೀರ್ತಿಯಾಗಿರಲಿ, ನೆಮ್ಮದಿ, ಆದಾಯ ಎಲ್ಲವೂ ಸಹ ಈ ತಿಂಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಮ್ಮದಿಯಂತೂ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗತ್ತೆ. ನೋಡಿ, ದಾಂಪತ್ಯದಲ್ಲಿ ಇದ್ದಂತಹ ಮನಸ್ತಾಪಗಳು ದೂರ ಆಗ್ತದೆ. ಈಗಾಗಲೇ ಗಂಡ ಹೆಂಡತಿ ಬಿಟ್ಟು ಹೋಗೋ ಸ್ಟೇಜ್ ಬಂದಿದ್ರೂ ಸಹ ಈ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಅಹಂಕಾರವನ್ನ, ಈಗೋವನ್ನೆಲ್ಲ ಬದಿಗಿಟ್ಟು ಸಂಗಾತಿ ಜೊತೆಗೆ ಮಾತನಾಡಿ ಖಂಡಿತ ಆ ಒಂದು ಮಾತುಕತೆ ಫಲಪ್ರದವಾಗಿ ಮತ್ತೆ ನಿಮಗೂ ಸೇರುವಂತಹ
ವಿಶೇಷವಾದ ಫಲವನ್ನ ಅನುಭವಿಸಬಹುದು. ಧನಲಾಭವಾಗ್ತದೆ. ಸಾಲಗಳು ತೀರುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಇರುವಂತಹದ್ದು. ನೋಡಿ, ಸಾಲಗಳು ತೀರುತ್ತೆ. ತುಂಬಾ ದಿವಸಗಳಿಂದ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೇಗೋ ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳಲ್ಲಿ ನಿಮಗೆ ಸಾಲಗಳು ತೀರ್ತಕ್ಕಂಥದ್ದು. ಬೇರೆ ಊರಿನಲ್ಲಿ ಕೆಲಸವನ್ನ ಹುಡುಕುವಂಥವ್ರಿಗೆ, ಪರದೇಶದಲ್ಲಿ ಪರ ಸ್ಥಳಗಳಲ್ಲಿ ಕೆಲಸವನ್ನ ಹುಡುಕ್ತಾ ಇದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕೆಲಸದ ಪ್ರಯತ್ನಗಳು ಫಲವನ್ನ ಕೊಟ್ಟು ಉದ್ಯೋಗದ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಸಹ ನೀವು ನೋಡ್ತೀರಿ. ಅದರಲ್ಲೂ ಈ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣದ ಯೋಗ ತುಂಬಾ ಚೆನ್ನಾಗಿದೆ ಈ ಒಂದು ತಿಂಗಳು. ಮನಸ್ಸಿನಲ್ಲಿ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ದುಃಖ ದುಮ್ಮಾನಗಳಿಂದ ಆಚೆ ಹೋಗ್ತೀರಿ. ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳು, ಶುಭದ ಲಾಭಗಳನ್ನ ವೃಷಭ ರಾಶಿಯವರು ಈ ಒಂದು ತಿಂಗಳಿನಲ್ಲಿ ಅನುಭವಿಸಬಹುದು. ಆದ್ರೆ ಎಷ್ಟೋ ಜನ ಕೇಳ್ತಾರೆ, ಅಯ್ಯೋ ಗುರುಗಳೇ ನೀವೇನು ಚೆನ್ನಾಗಿದೆ ಅಂತ ಹೇಳ್ತೀರಾ, ಬಟ್ ಆದ್ರೆ ನನಗೆ ತುಂಬಾ ಕಷ್ಟವಾಗಿದೆ, ನೋವಿದೆ, ಸಂಕಟ ಇದೆ, ಯಾತನೆ ಇದೆ ಅಂತ ಕೇಳ್ತಾನೆ ಇರ್ತೀರಿ. ಹಾಗಾಗಿ ಆ ಎಲ್ಲದಕ್ಕೂ ಏನಪ್ಪಾ ಪರಿಹಾರ ಅಂದ್ರೆ ನಿಮ್ಮ ಜನ್ಮ ಜಾತಕ ಹೇಗಿದೆ ಅನ್ನೋದನ್ನು ತೋರಿಸ್ತದೆ. ಜನ್ಮ ಜಾತಕದಲ್ಲಿ ಏನಾದರೂ ಅಶುಭ ಗ್ರಹದ ದಶ ಭುಕ್ತಿಗಳು ನಡೀತಿದ್ರೆ ಕಷ್ಟ ಗೋಚಾರ ಎಷ್ಟೇ ಒಳ್ಳೆ ಫಲಗಳನ್ನ ಕೊಡ್ತಾ ಇದ್ರು ಅದನ್ನ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಮ್ಮೆ ಜಾತಕಗಳನ್ನು ತೋರಿಸ್ಕೊಳ್ಳೋದು ಒಳ್ಳೆಯದು. ವಿದೇಶದಲ್ಲಿ ವೃತ್ತಿಯನ್ನ ಅರಸ್ತಾ ಇರತಕ್ಕಂಥವ್ರಿಗೆ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಕ್ರೀಡಾಪಟುಗಳಿಗೆ, ಸಾಹಸಿಗಳಿಗೆ, ಸಂಶೋಧಕರುಗಳಿಗೆ ಶುಭವಾದ ಲಾಭಗಳಿದ್ದಾವೆ. ಕಲಾವಿದರುಗಳಿಗೆ ಹೊಸ ಹೊಸ ಅವಕಾಶಗಳು ಕೈ ಸೇರ್ತಕ್ಕಂತಹ ಒಂದು ತಿಂಗಳು ಈ ಒಂದು ತಿಂಗಳಾಗಿರುತ್ತೆ. ನೋಡಿ, ತುಂಬಾ ಚೆನ್ನಾಗಿರ್ತಕ್ಕಂತಹ ಸಮಯವನ್ನ ವೃಷಭ ರಾಶಿಯವರು ಜುಲೈನ ತಿಂಗಳಲ್ಲಿ ಕಳೀತೀರಿ. ಅದರ ಜೊತೆಗೆ ಈ ಶನಿಯ ವಕ್ರತ್ವದ ಪ್ರಭಾವವೂ ಸಹ ನಿಮ್ಗೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಈ ಹಿಂದಿನ ವಿಡಿಯೋನಲ್ಲಿ ಸಹ ತಿಳಿಸಿದ್ದೀನಿ. ಅದನ್ನ ನೋಡಿಲ್ಲ ಅಂದ್ರೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಭೇಟಿಯನ್ನು ಕೊಡಿ. ವಕ್ರ ಶನಿ 2024 ಅನ್ನುವಂತಹ ವಿಶೇಷವಾದಂತಹ ವಿಡಿಯೋನ ಗಮನಿಸಿ. ವೃಷಭ ರಾಶಿಗೆ ಸಪರೇಟ್ ಆಗಿ ಹೇಳಿರುವಂತದ್ದು, ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಆ ಒಂದು ಶನಿಯ ವಕ್ರತ್ವದ ಪ್ರಭಾವದಿಂದಾಗಿ ಜುಲೈನಲ್ಲಿ 1,00,000 ಶನಿ ಎಳ್ಳು ಬತ್ತಿಯನ್ನ ಹಚ್ಚಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೇವೆ. ತಾವುಗಳು ಸಹ ಬಂದು ಆ ಶನಿದೇವರ ಮತ್ತು ಈಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು. 13ನೇ ತಾರೀಕು ಬರೋದು ಮರೆಯೋದು ಬೇಡ. ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕಚೇರಿಗೆ ಫೋನ್ ಮಾಡಿದ್ರೆ ಅವರು ನಿಮಗೆ ಸಂಪೂರ್ಣವಾದಂತಹ ವಿಚಾರವನ್ನ ತಿಳಿಸ್ಕೊಡ್ತಾರೆ. ಇನ್ನು ಜುಲೈನಲ್ಲಿ ಯಾವ್ಯಾವ ದಿನಾಂಕಗಳು ನಿಮಗೆ ಶುಭ ರೀತಿಯಾಗಿದೆ ಅಂತಂದ್ರೆ 2, 8, 12, 25, 27 ಮತ್ತು 30ನೇ ತಾರೀಕು ಬಹಳ ಶುಭವಾಗಿರ್ತಕ್ಕಂತಹ ಒಂದು ದಿವಸಗಳು, ದಿನಾಂಕಗಳು ಆಗಿದ್ದಾವೆ. ಒಟ್ಟಾರೆ ಈ ಕೆಲ ದಿವಸಗಳಿಂದ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳನ್ನ ಜಾಸ್ತಿ ಅನುಭವಿಸ್ತಾ ಇದ್ರಿ ಈ ಒಂದು ವೃಷಭ ರಾಶಿಯವರು. ಈಗ ಅದರ ಸ್ವಲ್ಪ ಮಟ್ಟಕ್ಕೆ ಮುಕ್ತಾಯವಾಗಿ ಈ ತಿಂಗಳು ನಿಮಗೊಂದಿಷ್ಟು ಅನುಕೂಲವನ್ನು ತಂದುಕೊಡುತ್ತೆ. ಧೈರ್ಯವಾಗಿರಿ. ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗ್ಲಿ. ಇನ್ನು ಪರಿಹಾರದ ವಿಭಾಗ ಅಂತ ಬಂದ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನ ನೆಟ್ಟು ಸಾಧ್ಯವಾದ ಕಡೆ ಬೆಳೆಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಗುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಇದರಿಂದ ಎಷ್ಟೋ ಪರಿಸರ ಉಳಿದ ಹಾಗಾಗ್ತದೆ. ಪರಿಸರವನ್ನ ಉಳಿಸಿದ್ದಕ್ಕೆ ದೇವರೇ ನಿಮಗೆ ಹರಸಿ ಹಾರೈಸ್ತಾನೆ. ನಾವು ಈ ಪ್ರಕೃತಿಯಲ್ಲಿ ಬದುಕಿರೋದ್ರಿಂದ ಅದಕ್ಕೊಂದು ಸಣ್ಣ ಋಣ ತೀರಿಸಿ ಹೋಗೋಣ. ಎಲ್ಲರೂ ಒಂದಲ್ಲ ಒಂದಿನ ಹೋಗ್ಬೇಕು. ಆದ್ರೆ ಹೋಗೋಕ್ ಮುಂಚಿತವಾಗಿ ಏನಕ್ಕೆ ನಾವು ಈ ಪ್ರಪಂಚದಲ್ಲಿ ಇದ್ದೀವಿ ಅನ್ನೋದನ್ನು ಸಾರ್ಥಕತೆ ಮಾಡ್ಕೊಂಡು ಹೋಗೋಣ. ಇನ್ನು ಈ ಒಂದು ತಿಂಗಳಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಆಧ್ಯಾತ್ಮಿಕ ಪರಿಹಾರ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗಣಪತಿ ದೇವರ ಸ್ತುತಿಯನ್ನ ಮಾಡ್ತಾ ಬನ್ನಿ. ಗಣಪತಿ ದೇವರ ಆರಾಧನೆಯನ್ನ ಮಾಡ್ತಾ ಬನ್ನಿ. ಶ್ವೇತಾರ್ಕ ಗಣಪತಿಗೆ ಗಕಾರ ಗಣಪತಿ ಅಷ್ಟೋತ್ತರ ಶತನಾಮಾವಳಿಯನ್ನ ಹೇಳ್ತಾ ಅರಿಶಿನದಲ್ಲಿ ಅರ್ಚನೆಯನ್ನ ಮಾಡ್ತಾ ಬನ್ನಿ. ಇನ್ನಷ್ಟು ಶುಭ ಫಲಗಳು ವೃಷಭ ರಾಶಿಯವರಿಗೆ ಸಿಗತ್ತೆ. ಎಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ವೃಷಭ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.
ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.